ಏಪ್ರಿಲ್ 14ರಂದು ಅಂಬೇಡ್ಕರ್ ಜಯಂತಿ. ಬದುಕಿನುದ್ದಕ್ಕೂ ಅವಮಾನ, ನೋವು, ಸಂಕಷ್ಟಗಳನ್ನೇ ಅನುಭವಿಸಿದ ಡಾಕ್ಟರ್ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ತಮ್ಮ ಕಡೆಗೆ ತೂರಿ ಬಂದ ಅಪಮಾನದ ಕಲ್ಲುಗಳನ್ನೇ ಭವಿಷ್ಯದಲ್ಲಿ ಸಂವಿಧಾನ ರಚನೆಗೆ ಅಡಿಪಾಯ ಮಾಡಿಕೊಂಡ್ರು. 1905ರಲ್ಲಿ ಬಾಬಾ ಸಾಹೇಬರು ಮುಂಬೈಗೆ ಬಂದು ಎಲ್ಫಿನ್ಸ್ಟನ್ ಶಾಲೆ ಸೇರಿದ ದಿನಗಳವು. ಬಾಲಕ ಅಂಬೇಡ್ಕರ್ ಅವರಿಗೆ ಕ್ಷೌರ ಮಾಡಿಸಿಕೊಳ್ಳಲು ಹೋದಾಗ ಕ್ಷೌರಿಕ ನಿರಾಕರಿಸಿದ. ನಿನ್ನ ಕೂದಲನ್ನ ಮುಟ್ಟಿದ್ರೆ ನಾನು ಮೈಲಿಗೆಯಾಗ್ತೇನೆ ಅಂತಾನೆ. ಆದ್ರೆ ಅದೇ ಸಮಯದಲ್ಲಿ ಅವನು ಅಲ್ಲೇ ಇದ್ದ ಎಮ್ಮೆಯ ಮೈಮೇಲಿನ ಕೂದಲನ್ನ ಕತ್ತರಿಸ್ತಾ ಇರ್ತಾನೆ. ಅಂಬೇಡ್ಕರ್ ಅವರಿಗೆ ಅನಿಸ್ತು, ಈ ಸಮಾಜಕ್ಕೆ ಮನುಷ್ಯನಿಗಿಂತ ಪ್ರಾಣಿಯೇ ಶ್ರೇಷ್ಠವಾಯಿತೆ. ಆ ಕ್ಷಣದ ಅವಮಾನವೇ ಅವರನ್ನ ಮನುಷ್ಯತ್ವದ ಹುಡುಕಾಟಕ್ಕೆ ಹಚ್ಚಿತು. ಹಾಗೆ ಇನ್ನೊಂದು ಘಟನೆಯನ್ನ ನೋಡ್ತಾ ಹೋಗೋದಾದ್ರೆ 1926ರ ದಿನಗಳವು. ಬಾಬಾ ಸಾಹೇಬರು ಎಲ್ಲೆಡೆ ಬಹಿಷ್ಕೃತ ಹಿತಕಾರಿಣಿ ಮೂಲಕ ಎಲ್ಲೆಡೆ ಬಹಿಷ್ಕೃತರ ಸಮ್ಮೇಳನ ನಡೆಸ್ತಾ ಇದ್ರು. ಅಂಬೇಡ್ಕರ್ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಅಷ್ಟೇನೂ ಚೆನ್ನಾಗಿರ್ಲಿಲ್ಲ. ಮಗ ರಾಜರತ್ನ ನ್ಯೂಮೋನಿಯಾದಿಂದ ಬಳಲ್ತಾ ಇದ್ದ. ಚಿಕಿತ್ಸೆಗೆ ಹಣ ಇರಲಿಲ್ಲ. ಮನೆ ನಡೆಸೋದೇ ಕಷ್ಟವಾಗಿತ್ತು. 1 ವರ್ಷದ ಮಗ ಜುಲೈ 19ರಂದು ಅಂಬೇಡ್ಕರ್ ಕಣ್ಣೆದುರೇ ಪ್ರಾಣ ಬಿಟ್ಟಾಗ ಆ ಮಗುವಿನ ಶವವನ್ನು ಮುಚ್ಚಲು ಒಂದು ಹೊಸ ಬಟ್ಟೆ ಕೂಡ ಇರಲಿಲ್ಲ. ಆಗ ಪತ್ನಿ ರಮಾಬಾಯಿ ತನ್ನ ಹಳೆಯ ಸೀರೆಯೊಂದನ್ನ ಭಾಗವಾಗಿ ಹರಿದು ಮಗುವಿನ ಶವಕ್ಕೆ ಹೊದಿಸಿ ಆಕ್ರಂದಿಸ್ತಾರೆ. ಆ ನೋವು ಅಂಬೇಡ್ಕರ್ ಅವರನ್ನ ಜರ್ಜರಿತಗೊಳಿಸಿತ್ತು. ಯಾರ ಮಕ್ಕಳು ಕೂಡ ಹಣವಿಲ್ಲದೆ ಸಾಯಬಾರದು ಎಂಬ ಸಂಕಲ್ಪ ಬಂದು ಅವರಲ್ಲಿ ದಟ್ಟವಾಯಿತು. ಹೀಗೆ ಪ್ರತಿದಿನವೂ ಒಂದೊಂದು ಸಂಘರ್ಷ ಸಂವಿಧಾನ ರಚನೆಗೆ ಅಡಿಪಾಯ ಹಾಕಿಕೊಡ್ತು. ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ.